ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾವು ಮನೆಯಲ್ಲಿ ಯಾವ್ದು ಇಡಬಾರ್ದು ಯಾವ್ದು ಇಡಬೇಕು ಅಂತಕ್ಕಂಥದ್ದು ಮುಖ್ಯ ಆಗತ್ತೆ. ಹಾಗಾಗಿ ಪಿತೃ ಕಾರ್ಯಗಳನ್ನು ಬಿಟ್ಟರೂ ಕೂಡ ಅದು ಸಮಸ್ಯೆ ಉಂಟು ಮಾಡತಕ್ಕಂಥದ್ದು ಇರುತ್ತಮ್ಮ. ಎಸ್ ಅದು ಹೌದು. ಎಸ್ ಗುರುಗಳೇ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಪೂಜಾ ಅಂತ, ದಾವಣಗೆರೆಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ನಮ್ದು 25 ಅಕ್ಟೋಬರ್ 2003. ನಿಮಿಷ. 25 ಅಕ್ಟೋಬರ್ 2003. ಓಕೆ. ಹುಟ್ಟಿ ಟೈಮು? ಬೆಳಗಿನ ಜಾವ 5 ಗಂಟೆ 7 ನಿಮಿಷ. 5 ಗಂಟೆ 7 ನಿಮಿಷ. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಗಳಿದ್ದಾರೆ. ಹಲೋ, ಕೆಲಸದ ಬಗ್ಗೆ ಕೇಳಬೇಕಿತ್ತು. ಏನಮ್ಮ? ಕೆಲಸದ ಬಗ್ಗೆ. ಏನು ಮಾಡ್ತಾ ಇದ್ದೀರಮ್ಮ ಈ ಕೆಲಸ? ಈಗ MA ಕರೆಸ್ಪಾಂಡಿಂಗ್ ಮಾಡ್ಕೊಂಡು ಎಕ್ಸಾಮ್ಸಿಗೆ ಓದ್ತಾ ಇದ್ದೆ. ಕೋಪ ಕಡಿಮೆ ಆಗಿದೆಯಾ? ಸ್ವಲ್ಪ ಇನ್ನೂ ಹಾಗೆ ಇದೆಯಾ? ಎಲ್ಲರೂ ಹೇಳ್ತಾರೆ ಕೋಪ ಜಾಸ್ತಿ ಬರ್ತಿದೆ ನಿಮಗೆ. ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಎಲ್ಲರೂ ಹೇಳೋದಲ್ಲ, ನಾನು ಹೇಳ್ತಾ ಇದ್ದೀನಿ. ಕೋಪ ಕಡಿಮೆ ಆಗಿದೆಯಾ? ಹಾ, ಕಮ್ಮಿ ಆಗಿದೆ. ಹಲ್ಲು ಪ್ರಾಬ್ಲಮ್ ಏನಾಯ್ತಮ್ಮ? ಹಲ್ಲು ಡೆಂಟಲ್ಗೆ ಹೋದ್ರೆ ಪ್ರಾಬ್ಲಮ್ ಇಲ್ಲ ಅಂತಾರೆ, ಬಟ್ ನನಗೆ ನೋವಿದೆ. ಜೋರಾಗಿ ಮಾತಾಡ್ಬಿಟ್ಟು ಪೂಜಮ್ಮ. ಆಸ್ಪತ್ರೆಗೆ ಹೋದ್ರೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ಬಟ್ ನನಗೆ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಇದೆಯಲ್ವಾ? ಹಾ, ಆರಾಮಿದೆ. ಮಂತ್ಲಿ ಪ್ರಾಬ್ಲಮ್ ಕ್ಲಿಯರ್ ಆಯ್ತಾ? ಹಾ, ಕ್ಲಿಯರ್. ಅದು ಒಂದೊಂದು ಮಂತ್ ಒಂದೊಂದು ಥರ ಆಗುತ್ತೆ. ಅದಕ್ಕೇನು ಕಾರಣ ಅಂದರೆ ನಿಮ್ಮ ಕೆಲಸಕ್ಕೆ ಏನು ಮಾಡಬೇಕು ಗೊತ್ತಮ್ಮ? ನಿಮಗೆ ದಶಮಾಧಿಪತಿ ನಿಮ್ಮ ಜಾತಕದಲ್ಲಿ ಶನಿ ಆದ್ದರಿಂದ ನಿಮಗೆ ಒಳ್ಳೆಯ ಯೋಗ ಇದೆ. ಆದರೆ ಸಮಸ್ಯೆ ಆಗಿರೋದು ಒಂದೇ ತಾಯಿ ನೋಡಿ, ನಿಮ್ಮ ಪೂರ್ವ ಪುಣ್ಯ ಸ್ಥಾನಾಧಿಪತಿ ದಶಮದಲ್ಲಿರ್ತಕ್ಕಂಥದ್ದಾದ್ದರಿಂದ ನೀವು ಕೆಲಸಕ್ಕೆ ಸ್ವಲ್ಪ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಅದರ ಜೊತೆಯಲ್ಲಿ ಗಣಪತಿಗೆ ಅಷ್ಟೋತ್ತರವನ್ನು ಒಂದು 20 ವಾರ ಮಂಗಳವಾರ ಮಾಡಿಸಿ ತಾಯಿ. ಅದರಿಂದ ನಿಮ್ಮ ಹಲ್ಲು ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ. ನೀವು ಸ್ವಲ್ಪ ಮಂತ್ಲಿ ಪ್ರಾಬ್ಲಮ್ ಇದೆ ತಾಯಿ, ಅದು ಕೂಡ ಕ್ಲಿಯರ್ ಆಗುತ್ತೆ. ಜೊತೆ ದ್ವಿತೀಯದಲ್ಲಿ ಕೇತು ದೋಷ ಇದೆ, ಅದು ಹೊಸಡಲ್ಲಿ ನರಗಳಲ್ಲಿ ಸಮಸ್ಯೆ ಆಗ್ತಾಯಿದೆ, ಡೆಂಟಲಲ್ಲಿ ಹೇಳಲ್ಲ. ಅದನ್ನು ನೀವು ದಯವಿಟ್ಟು ಗಣಪತಿಯನ್ನು ಮಾಡಿ, ಆ ಗಣಪತಿಗೆ ನೀವು ಆರಾಧನೆ ಮಾಡಿದ್ರೆ ಈ 3 ಉತ್ತರ ಸಿಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಎಸ್ ಗುರುಗಳೇ, ಇಷ್ಟು ಸ್ಮಾಲ್ ಆಗಿರೋ ವಿಚಾರಗಳು ಕೂಡ ಜಾತಕ ನೋಡಿದ್ರೆ ಗೊತ್ತಾಗುತ್ತಾ? ಆರೋಗ್ಯ ಸಮಸ್ಯೆ ಹೌದು, ನಿಜವಾಗ್ಲೂ ಆಶ್ಚರ್ಯ ಅಂತಾನೆ ಹೇಳ್ಬೋದು. ನಿಮಗೆ ಹೇಳಿದ್ನಲ್ಲಮ್ಮ, ಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದ್ದರೆ ಖಂಡಿತವಾದ ಜ್ಯೋತಿರ್ವಿಜ್ಞಾನ, ಇದು ಬರೀ ಜ್ಯೋತಿಷ ಅಲ್ಲ, ಇದು ಜ್ಯೋತಿರ್ವಿಜ್ಞಾನ. ಅದು ನಿಮ್ಮ ದೇಹದಲ್ಲಿ ಏನು ಮಾಡುತ್ತೆ ಅಂದರೆ ನೋಡಿ, ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರ ತನಕ ನವಗ್ರಹಗಳಿದೆ. ನಮ್ಮ 2 ಕಾಲಿಗೂ ರಾಹು ಕೇತುಗಳ ಅಧಿಪತಿ. ನೋಡಿ, ಯಾರು ಕಳಸರ ದೋಷ ಇರುತ್ತೆ ಅವ್ರು ಅಲಿಯೋಕ್ಕೆ ಶುರು ಮಾಡ್ತಾರೆ, ಮನೆಯಲ್ಲೇ ಕೂತ್ಕೊಳ್ಳಲ್ಲ. ಹಾಗೆ ನೋಡಿ, ಈ ಭಾಗಕ್ಕೆಲ್ಲ ಶನಿ ಅಧಿಪತಿ, ಈ ಭಾಗಕ್ಕೆಲ್ಲ ಕುಜನ ಅಧಿಪತಿ ಆಗುತ್ತಾನೆ. ಕೆಲವು ಮಕ್ಕಳು ಹೋಗ್ತಾರೆ, ಕುಡಿತಾರೆ, ಸವಾಸ್ ದೋಷ ಮಾಡಿಬಿಟ್ಟು ಬಿದ್ದು ಆಕ್ಸಿಡೆಂಟ್ಗಳು ಮಾಡ್ಕೊತಾರೆ. ಎಲ್ಲಕ್ಕೂ ಉತ್ತರ ಇದೆಯಮ್ಮ ಜ್ಯೋತಿಷ್ಯದಲ್ಲಿ. ಆದರೆ ನಾವು ಅದನ್ನು ಅಧ್ಯಯನ ಮಾಡಿ, ಋಷಿಮುನಿಗಳು ಸಾಧಾರಣವಾಗಿ ಇದನ್ನು ಮಾಡಿಲ್ಲ. ಇಟ್ ಈಸ್ ಎ ಮ್ಯಾಥಮೆಟಿಕ್ಸ್, ಅದನ್ನ ಅರ್ಥ ಮಾಡ್ಕೋಬೇಕಷ್ಟೆ. ಎಸ್ ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ಕಾರ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮಸ್ಕಾರ. ನಾವು ಧರ್ಮ ಅಂತೇಳಿ ಬೆಂಗಳೂರಿಂದ ಮಾತಾಡೋದು. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ಇದು ನಮ್ಮ ಮಗಳ ಬಗ್ಗೆ, ಸಾನ್ವಿ ಅಂತ. ಹಾ, ಅವಳು ಡೇಟ್ ಆಫ್ ಬರ್ತ್ 27/3/2008 ಬೆಳಗ್ಗೆ 6:31. 27/3/2008. ಹುಟ್ಟಿ ಟೈಮು? 6:31 ಬೆಳಗ್ಗೆ. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಗಳಿದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆಪ್ಪ. ಸರ್, ನಮ್ಮ ಮಗಳು ಅದೇ ಈಗ PUC ಮುಗಿಸಿ ಅದು CET ಎಕ್ಸಾಮ್ ಬರ್ದಿದ್ದಾರೆ. ಸೊ ಈಗ ಅನುರಾಧ ನಕ್ಷತ್ರನಾ? ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ ಸರ್. ಹೇಳಿಪ್ಪ. ಅದು ಇವಾಗ ಅದು ಇಂಜಿನಿಯರಿಂಗ್ ಕೋರ್ಸ್ಗೆ ಅವಳಿಗೆ ನಾವು ಸೇರಿಸ್ತಾ ಇದೀವಿ. ಅದಕ್ಕೆ ಅವಳ ವಿದ್ಯಾಭ್ಯಾಸ ಹೆಂಗಿರುತ್ತೆ, ಅವಳ ಫ್ಯೂಚರ್ ಹೆಂಗಿರುತ್ತೆ ಅಂತ ಕೇಳೋದು ಗುರುಜಿ. ತೊಂದರೆ ಇಲ್ಲ, ದಶಮದಲ್ಲಿ ಗುರು ಚೆನ್ನಾಗಿದ್ದಾನೆ, ಲಗ್ನದ ಸೂರ್ಯ, ಅದರಿಂದ ಏನು ತೊಂದರೆ ಇಲ್ಲ. ಏನು ಮಾಡಿಸ್ತಾ ಇದ್ರೆ? ಇಂಜಿನಿಯರಿಂಗಾ? ಇಂಜಿನಿಯರಿಂಗ್ ಸೇರಿಸುವಂತೆ ಅದೇ ಹುಡ್ತಾರೆ ಗುರುಜಿ. ತೊಂದರೆ ಇಲ್ಲಪ್ಪ, ಈ ಹುಡುಗಿಗೆ ಹಠ ಇದೆ, ಮಾಡುತ್ತೆ, ಅದನ್ನು ಖಂಡಿತವಲ್ಲ ಆಗುತ್ತೆ, ಸೇರಿಸಿ, ತೊಂದರೆ ಇಲ್ಲ. ಷಷ್ಠಸ್ಥಾನ ಶನಿ ಕೇತು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಮೂಳೆಗೆ ಸಂಬಂಧಪಟ್ಟಿದ್ದು, ಯಾವುದನ್ನ ಪೆಟ್ಟು ಬಿತ್ತ ಮಗುಗೆ? ಹೌದು ಗುರು, ಈಗ ರೀಸೆಂಟ್ ಆಗಿ ಸ್ವಲ್ಪ ಬಿದ್ದಿದ್ರು, ಅದೇ ಸ್ವಲ್ಪ ಫಿಟ್ಸರ್ ಆಗಿ ಒಂದು ಸಡನ್ ಆಗಿ ಬಿದ್ದುಬಿಟ್ಟು ಸ್ವಲ್ಪ ಇದಾಯಿತು. ಬಟ್ ಹಾಸ್ಪಿಟಲ್ ತೋರಿಸಿ ಅದು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಗುರುಜಿ. ನೋಡಿಪ್ಪ, ಈಗ ಸದ್ಯಕ್ಕೆ ಏನಂದರೆ ಪಂಚಮದಲ್ಲಿ ಶನಿ ಇರ್ತಕ್ಕಂಥದ್ದು, ಆ ಮಗುಗೆ ಜ್ಞಾಪಕ ಶಕ್ತಿ ಸ್ವಲ್ಪ ಕಡಿಮೆ ಇದೆ. ಈ ಹುಡುಗಿ ಹಠದಿಂದ ಸಾಧನೆ ಮಾಡುತ್ತೆ, ಖಂಡಿತ ಮಾಡುತ್ತೆ ಇಂಜಿನಿಯರಿಂಗು. ಆದರೆ ಏನಂತಂದರೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ನಾನೊಂದು ಹೆಣ್ಮಗು ಬಗ್ಗೆ ಈ ಥರ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳಿಬೇಡಿ.
ಈ ಮಗುದು ಯಾವುದೂ ತಪ್ಪಿರಲ್ಲ. ಈಚೆ ಸಮಾಜದಲ್ಲಿ ಸ್ವಲ್ಪ ಬರುತ್ತೆ ಈ ಹುಡುಗಿ ಮೇಲೆ ಅಪವಾದಗಳು. ದಯವಿಟ್ಟು ಈ ಹುಡುಗಿಗೆ ದುರ್ಗಾ ದೀಪ ನಮಸ್ಕಾರವನ್ನು ದುರ್ಗಾ ದೇವಸ್ಥಾನದಲ್ಲಿ ಮಾಡಿಸಿ ಧರ್ಮ ಅವರೇ, ಒಳ್ಳೆಯದಾಗುತ್ತೆ. ಇಂಜಿನಿಯರಿಂಗ್ ತೊಂದರೆ ಇಲ್ಲ, ಮುಂದುವರಿಸಿ. ಈ ಮಗು ಜ್ಞಾಪಕ ಶಕ್ತಿ ಕಡಿಮೆ ಇದೆ, ದುರ್ಗಾ ದೀಪ ನಮಸ್ಕಾರ ಮಾಡಿಸಿ, ಆ ಮಗು ಆರೋಗ್ಯ ಸಿಗುತ್ತೆ. ನೋಡಿ, ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಕುಜದಶೆ ಅಥವಾ ಶನಿದಶೆ ಆ ಮಗುಗೆ ಬಂದಾಗ ಮತ್ತೆ ಈಗ ಪಾಪ ಸ್ವಲ್ಪ ಪೆಟ್ಟು ಬೀಳುತ್ತೆ. ಹೇಳಿದ್ದನ್ನು ಅಪಾರ್ಥ ಮಾಡ್ಕೋಬೇಡಿ, ದೀಪ ನಮಸ್ಕಾರ ಮಾಡಿಸಿ, ಒಳ್ಳೆಯದಾಗಲಪ್ಪ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಜಾತಕದಲ್ಲಿ ತೊಂದರೆ ಇದೆ ಅಂತ ಗೊತ್ತಾದಾಗ ಮೊದಲೇ ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ವಿಮರ್ಶೆ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಇವಾಗ ಗೊತ್ತಾಗುತ್ತೆ.